ಸ್ವತಂತ್ರ ನಂತರ ತಮಿಳುನಾಡಿನಲ್ಲಿ ದಾಖಲೆಯ ಮತದಾನ. ಯಾರಿಗೆ ವರ ಯಾರಿಗೆ ಶಾಪ, ಬಹಳ ಕುತೂಹಲ. ಇಡೀ 5 ರಾಜ್ಯಗಳ ಚುನಾವಣೆಗಳಲ್ಲಿ ಅತ್ಯಂತ ಕುತೂಹಲವಾಗಿರುವಂಥದ್ದು ಇದೇ ತಮಿಳುನಾಡು. ಯಾಕೆಂದ್ರೆ ತ್ರಿಕೋನ ಸ್ಪರ್ಧೆ ಇರುವಂಥದ್ದು. ಟಿವಿಕೆಯಿಂದ ಯಾರಿಗೆ ಕಂಟಕ್, ಯಾರನ್ನೊಬ್ಬರನ್ನಾದ್ರೂ ಮಲಗಿಸ್ಲೇಬೇಕಲ್ಲ. ಅಬ್ಬರಿಸಿ ಬೊಬ್ಬರಿತಾ ಇದ್ದಾರ. ಹಾಗೆ ಆಗಿದೆ ಪರಿಸ್ಥಿತಿಗಳು. ಯಾವ ರೀತಿ ಆಗುತ್ತೆ ಡಿಎಂಕೆಗೆ ಪರಿಸ್ಥಿತಿ? ಎಐಎಡಿಎಂಕೆಗೆ ಏನಾದರೂ ಸಮಸ್ಯೆ ಆಗುತ್ತಾ? ಅಥವಾ ಡಿಎಂಕೆ ರೋಸಿ ಹೋಗಿ ಎಐಡಿಎಂಕೆಯನ್ನು ನೋಡಿ ಹೋಗಿ ಬೇಡ ನಮಗೆ ಸಾವಾಸ, ಟಿವಿಕೆ ಕಡೆನೇ ಹೋಗೋಣ, ಒಂದು ಬಾರಿ ವಿಜಯ್ಗೆ ಅವಕಾಶವನ್ನು ಮಾಡಿಕೊಡೋಣ ಅನ್ನುವಂಥ ಯೋಚನೆ ತಮಿಳುನಾಡಿನ ಜನ ಮಾಡಿದ್ದಾರೆ. ಅಷ್ಟು ಸುಲಭವಾಗಿ ಆಗುತ್ತಾ? ಕಾರಣ ತಮಿಳುನಾಡಿನ ಹಿಸ್ಟ್ರಿಯನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಚಿತ್ರ ನಟರು ನಟಿಯರು ಬಂದಂಥವರಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರನ್ನ ಹಾಗೆ ರಾಜಕೀಯದಲ್ಲೂ ಮೇಲೆತ್ತಿದ್ದಾರೆ. ಬಟ್ ಕರ್ನಾಟಕದಲ್ಲಿ ಹಂಗಿಲ್ಲ, ತಮಿಳುನಾಡಿನಲ್ಲಿ ಹಂಗಿದೆ. ಚಿತ್ರರಂಗದಲ್ಲಿ ನೋಡುವಂಥ ನಟರನ್ನ ಅವರು ಮೆರೆಸ್ತಾರೆ ಮೇಲ್ಗಡೆಗೆ. ಹಾಗೆ SIRನಿಂದ 5% ಹೆಚ್ಚಳವಾಗಿದೆ ಅಂತಿದ್ದಾರೆ. SIRನಿಂದ ಒಂದು 5% ಹೆಚ್ಚಳವಾಗಿರಬಹುದು ಅನ್ನುವಂಥ ಲೆಕ್ಕಾಚಾರಗಳು ಹಾಕೊಂಡಿದ್ದಾರೆ. ಡೆಫಿನೆಟ್ಲಿ ಆಗಿರುತ್ತೆ. ಕಾರಣ ಏನು ಅಂದರೆ, ಇಷ್ಟು ವೋಟಿಂಗ್ ಪರ್ಸೆಂಟೇಜ್ ಆಗುವಂಥದ್ದು ಅದರಲ್ಲಿರುವಂಥವ್ರು ವೋಟರ್ಸ್ಗಳೇ ಆಚೆ ಹೋಗ್ಬಿಟ್ಟಾಗ ನಿಮಗೆ ಕೆಲವೊಂದಿಷ್ಟು ಹಾಗೆ ಡೆಡ್ ಆಗಿ ವೋಟರ್ ಐಡಿಗಳು ಹಾಗೆ ಬಿದ್ಕೊಂಡಿವೆ. ಅವುಗಳನ್ನು ಒಂದ್ಸಲ ಕ್ಲೀನ್ ಮಾಡಬೇಕಾಗಿರುವಂಥ ಕೆಲಸಗಳಾಗಬೇಕು. ಅವೆಲ್ಲ ಕ್ಲೀನ್ ಆಗಿಬಿಟ್ರೆ ಆವಾಗಲೇ ನಿಮ್ಗೆ ವೋಟಿಂಗ್ ಪರ್ಸೆಂಟೇಜು ಡೌನ್ ಆಗಿ ತೋರಿಸ್ತಾ ಇರುತ್ತೆ. ನೀವು ವೇಸ್ಟ್ ಆಗಿ ಕೂತಿರುತ್ತೆ ಒಂದು 20%. ಅದನ್ನು ಲೆಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಅವ್ರು ಬರ್ತಾ ಇಲ್ಲ ಅಂದರೆ ಅವ್ರು ಸತ್ತೋಗಿರ್ತಾರೆ, ಅಥವಾ ಎಲ್ಲೋ ಮಿಸ್ ಆಗಿರುತ್ತೆ, ಅಥವಾ 2 ವೋಟರ್ ID ಮಾಡಿರ್ತಾರೆ. ಅವಾಗ ನಿಮಗೆ ನಂಬರ್ಸ್ಗಳು ಜಾಸ್ತಿ ಆಗುತ್ತೆ, ಅವಾಗ ವೋಟಿಂಗ್ ಪರ್ಸೆಂಟೇಜ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಬೆಂಗಳೂರಿನ ಪರಿಸ್ಥಿತಿ ಹಾಗೇ ಇರೋದು. ಬೆಂಗಳೂರಲ್ಲಿ ಯಾಕೆ ಪರ್ಸೆಂಟೇಜ್ ಕಡಿಮೆ ಕಾಣಿಸುತ್ತೆ ಅಂದರೆ ಇದೆ. ಬೆಂಗಳೂರಲ್ಲಿ ಒಂದ್ಸಲ SIR ಮಾಡಿ ನೋಡಿ, ಕ್ಲೀನಾಗಿ ಮಾಡಿ, ಎಲ್ಲ ಗೊತ್ತಾಗುತ್ತೆ. ಹೊಸ ಪಕ್ಷ ಟಿವಿಕೆ ಉದಯದಿಂದ ಮತದಾನ ಹೆಚ್ಚಳವಾಗಿರಬಹುದು ಅಂತಿದ್ದಾರೆ. ಅದು ಕಾರಣ ಇರುತ್ತೆ. ಯುವ ಮತ್ತು ಹೊಸ ಮತದಾರರು ಮತಗಟ್ಟೆಯತ್ತ ಬಂದಿರಬಹುದು ಅನ್ನುವಂಥ ಲೆಕ್ಕಾಚಾರಗಳು. ಯುವ ಮತ್ತು ಹೊಸ ಪಕ್ಷ ಕಾಣಿಸಿಕೊಳ್ಳುತ್ತಾ ಇದೆ, ನಾವು ವೋಟ್ ಹಾಕೋಣ ಅನ್ನುವಂಥದ್ದು. ಆಡಳಿತ ಪಕ್ಷ ವಿರೋಧಿ ಅಲೆಯೂ ಕೂಡ ಕಾರಣ ಆಗಿರಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನು ಹೇಳ್ತಾ ಇದ್ದಾರೆ. ಸಾಧ್ಯ ಇದೆ ತಮಿಳುನಾಡಿನಲ್ಲಿ. ಸೊ ಈ ಬಾರಿ ಮಹಿಳೆಯರು ಹೆಚ್ಚು ಮತ ಚಲಾವಣೆಯನ್ನ ಮಾಡಿದ್ದಾರೆ. 85.76% ಮತದಾನವನ್ನ ಮಾಡಿರೋದು ಈ ಬಾರಿ ಮಹಿಳೆಯರು. ಪಶ್ಚಿಮ ತಮಿಳುನಾಡು, ಕರೂರು, ಸೇಲಂ, ನಮಕ್ಕಲ್ನಲ್ಲಿ 90% ಮತದಾನ ಆಗಿದೆ. ಕೆಲವು ಭಾಗಗಳಲ್ಲೆಲ್ಲ ಮತದಾನ ಹೆಚ್ಚಳ ಟಿವಿಕೆಗೆ ಹೆಚ್ಚು ಲಾಭ ಆಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚು ಅಂತಿದ್ದಾರೆ. ಗುಡಿಸಿ ಗುಂಡಾಂತರ ಮಾಡಿಬಿಡುವಂಥ ಕೆಲಸ ಕೂಡ ತಮಿಳುನಾಡಿನಲ್ಲಿ ಟಿವಿಕೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ.